ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಫ್ಟರ್ ಎ ಲಾಂಗ್ ಟೈಮ್ ನನಗೆ ಒಂದು 3 ಡೇಸು ನಾನು ವ್ಲಾಗ್ನೇ ಮಾಡಿರಲಿಲ್ಲ. ಹಂಗೂ ನೆನ್ನೆ ಒಂದು ವ್ಲಾಗ್ನ ಎಡಿಟ್ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇವತ್ತು ನಾನು ಫ್ರೀಯಾಗಿದ್ದೀನಿ. ಇವತ್ತೇನು ತೋಟಕ್ಕೆ ಹೋಗಿಲ್ಲ, ನೆನ್ನೆನೂ ಹೋಗಿರಲಿಲ್ಲ. ಆದರೆ ನೆನ್ನೆ ಮನೇಲಿ ತುಂಬಾ ಕೆಲಸ ಇತ್ತು, ಬ್ಯುಸಿ ಆಗಿದ್ದೆ. ಇವತ್ತೇನು ಫ್ರೀಯಾಗಿದ್ದೀನಿ. ಫೋನ್ ನೋಡೇ ನಾನು 3 ಡೇಸ್ ಆಗಿತ್ತು. ಹಂಗಾಗಿ ಇವತ್ತು ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಮಾವ ನಮ್ಮ ಅವರೆಲ್ಲ ಅವರಿಬ್ಬರು ತೋಟಕ್ಕೆ ಹೋದರು. ನಮ್ಮ ಮನೆಯವರು ಕಾಲೇಜ್ಗೆ ಹೋದ್ರು ಇವತ್ತು ತುಮಕೂರಿಗೆ. ಹಂಗಾಗಿ ಅವರು ಹೋಗಿದ್ಮೇಲೆ ಅವ್ರ ಜೊತೆ ತಿಂಡಿ ತಿಂದೆ. 8 ಗಂಟೆಗೆ ಹೊರಟ್ರು. ಆವಾಗಿಂದ 1 ಅವರ್ ಫೋನ್ ನೋಡಿದ್ದೀನಿ. ಮಿಸ್ ಮಾಡ್ಕೊತಿದ್ನಲ್ಲ ಅದನ್ನು. ಹಾಗಾಗಿ ಫೋನ್ ನೋಡೋಕ್ಕೂ ಫ್ರೀ ಇರಲಿಲ್ಲ. ಹಾಗಾಗಿ ತೋಟಕ್ಕೆಲ್ಲ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ, ಕೆಲಸ ಮಾಡಬೇಕಲ್ವ ಹೋದ್ಮೇಲೆ. ಹಾಗಾಗಿ ಮಾಡಿರಲಿಲ್ಲ. ಅದು ಇವತ್ತು ಸ್ವಲ್ಪ ಫ್ರೀ ಆದೆ. ಇವತ್ತು ಬೆಳಗ್ಗೆನೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಸಾಂಬಾರು ಚಟ್ನಿನ ಮಾಡಿದ್ದೆ. ಹಾಗಾಗಿ ಅವರೆಲ್ಲ ಬಾಕ್ಸ್ ತೊಗೊಂಡು ಹೋದರು ಅದನ್ನೇ. ಇವಾಗ ಇನ್ನೂ ಇಡ್ಲಿ ಇದೆ, ಅದರಲ್ಲಿ ಏನಾದರೂ ಮಾಡಬೇಕು. ಚಟ್ನಿ ಮತ್ತು ಸಾಂಬಾರು ಮುಗ್ದೋಗಿದೆ, ಖಾಲಿ ಆಯಿತು. ಇವಾಗ ಇಡ್ಲಿಯಿಂದ ಏನಾದರೂ ಮಾಡಬೇಕು ಅಂತ ಹಿಂಗೆ ನಾನು ಯೋಚನೆ ಮಾಡ್ತಿದ್ದಾಗ ಪಟ್ಟಂತ ಹೊಳ್ದಿದ್ದೆ ಇಡ್ಲಿ ಉಪ್ಪಿಟ್ಟು ಅಲ್ವಾ. ಅದೊಂದೇ ಚೆನ್ನಾಗಿರುತ್ತೆ ಮಾಡಿದಾಗ. ನಾನು ಯಾವಾಗಲೂ ಇಡ್ಲಿ ಮಾಡಿದಾಗೆಲ್ಲ ಮಿಕ್ಕಿದ್ರೆ ಅದನ್ನೇ ಮಾಡ್ತೀನಿ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಅದು. ಅದರಲ್ಲೂ ಈ ಲೆಮನ್ ರೈಸ್ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ. ತರಕಾರಿ ಎಲ್ಲ ಹಾಕು ಮಾಡ್ಬೋದು, ಅಂದರೆ ಅದು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ. ಒಗ್ಗರಣೆನಲ್ಲೇ ಫ್ರೈ ಆಗಬೇಕಲ್ವ. ತರಕಾರಿ ನಿಮ್ಗೆ ಯಾವ್ಯಾವ್ದು ಇಷ್ಟನೋ ಅದೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು, ಅಂತಂದರೆ ಇದಕ್ಕೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಬೀನೀಸನ್ನ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಬೀನೀಸನ್ನ ಸಣ್ಣಗೆ ಹಚ್ಚಬೇಕು, ಕ್ಯಾರೆಟ್ನ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಆ ಥರ ಏನು ಮಾಡಲ್ಲ. ಯಾವ ಥರ ಮಾಡ್ತೀನಿ ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ಬೋದು ನನ್ನ ಚಾನಲಲ್ಲಿ. ಇವಾಗ ಶೂಟ್ ಮಾಡ್ತೀನಿ. ಹಾಗಾಗಿ ನಿಮ್ಮ ಜೊತೆನೂ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಸಮಯ ಎಷ್ಟಾಗಿದೆ ಗೊತ್ತಾ? 2 ಗಂಟೆ ಆಗಿದೆ. ನನಗೂ ಹೊಟ್ಟೆ ಹಸಿತೈತೆ. ಇಷ್ಟೊತ್ತವರೆಗೂ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿದೆ. ಕಸ ಏನೂ ಹೊಡೆದೇ ಇರಲಿಲ್ಲ. ಕಸ ಹೊಡೆದು ಈಚೆದೆಲ್ಲ ಬಾಗಿಲೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಸಂಜೆಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂತಂದರೆ 12 ಗಂಟೆಗೆ ಯಾರು ಪೂಜೆ ಮಾಡ್ತಾರೆ, ಮಟ್ ಮಧ್ಯಾಹ್ನ ಅಲ್ವಾ. ಹಂಗಾಗಿ ಇನ್ನೇನು ಇವಾಗ ಹುಣ್ಣಿಮೆನೂ ಶುರುವಾಗುತ್ತೆ. ಪೌರ್ಣಮಿ ಅಂತ ಕರೀತಾರೆ, ಅಥವಾ ಹುಣ್ಣಿಮೆ, ಯಾವುದಾದ್ರೂ ಒಂದು ಅದು ಶುರುವಾಗುತ್ತೆ. ಸಂಜೆಗೆ ಒಂದೇ ಸದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಅಥವಾ ನಮ್ಮ ಮನೆಯವರು, ನಮ್ಮ ಅತ್ತೇನೋ, ನಮ್ಮ ಮಾವನೋ, ಯಾರಾದರೂ, ನಮ್ಮ ಅತ್ತೆ ಮಾವನೋ ನಾನು ಅತ್ತೆ ಮಾವ ಅಂತ ಕರೆಯಲ್ಲ. ಅದೊಂದು ಕ್ಲಾರಿಟಿ, ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ನಾನು ಆ ಥರ ಕರಿತೀನಿ, ಹೇಳ್ತೀನಿ ನಿಮಗೆ. ನಾನು ಕರೆಯೋದೇ ಅಪ್ಪ ಅಮ್ಮ ಅಂತಲೇ ಕರಿತೀನಿ. ಅವರು ಅಪ್ಪ ಅಮ್ಮನ ಸಮಾನನೇ ಅಲ್ವ. ಹಂಗಾಗಿ ಸೊ ಇವಾಗ ಇಡ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ಅದೇ ಕೆಲಸನೇ ಆಗೋಯಿತು. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಸ್ನಾನ ಆಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ 1:15 ಆಗೋಯಿತು. ಆಮೇಲೆ ಹೊಟ್ಟೆ ಹಸಿತಿತ್ತಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಟ್ಟೆ ಒಣಗಾಕಬೇಕು. ಬಟ್ಟೆ ಒಗ್ದಾಗಿದೆ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಶ್ ಮಾಡಿಬಿಟ್ಟು ಅದನ್ನು ಮತ್ತು ನೆನ್ನೆ ಒಗ್ದಿದ್ದವು ಎತ್ಕೊಂಡು ಬಂದಿದ್ದೆ, ಅವನ್ನು ಮಡಚಿಡಬೇಕು ಬಟ್ಟೆನ. ಇವಾಗ ಮಡಚಿಡಬೇಕು. ಅದಲ್ಲದೆ ಇನ್ನೂ ಒಂದು ಕೆಲಸ ಇದೆ. ಇವಾಗ ಇಡ್ಲಿ ಉಪ್ಪಿಟ್ಟು ತಿನ್ಕೊಂಡ್ಬಿಟ್ಟು ನಾನು ಟೈಲರ್ ಶಾಪಿಗೆ ಹೋಗಬೇಕು. ಒಂದು ಸ್ವಲ್ಪ ನಂದು ಬಟ್ಟೆ, ಅದೇ ನಾನು ಬ್ಲೌಸ್ ವೀಡಿಯೋ ಮಾಡಾಕಿದ್ನಲ್ಲ, ಆ ಬ್ಲೌಸಲ್ಲಿ 2 ಟ್ಯಾಗ್ ಹಾಕಿರಲಿಲ್ಲ ಅಂದಲ್ಲ, ತೊಗೊಂಬರಿ ಹಾಕ್ಕೊಡ್ತೀವಿ ಅಂತಂದಿದ್ರು. ಇಲ್ಲಿಗೆ ಬಂದಾಗೆಲ್ಲ ಅದೇ ಸಾಧನೆ ಆಗೋಗ್ಬಿಟ್ಟೈತೆ. ಅಲ್ಲೇ ಹಿಂದಿನ ಸತಿನೇ ತಂದಿದ್ದೆ, ಕೊಡೋಕ್ಕಾಗಿರಲಿಲ್ಲ. ಇವತ್ತು ಹೆಂಗೂ ಫ್ರೀ ಆಗಿದ್ದೀನಲ್ವ, ಹಾಕೋದಂಗೆ ಆಗುತ್ತೆ, ಹೋಗಿ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋದು, ಅವ್ರು ಬರೋವರೆಗೂ. ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಕೇಳ್ಕೊಂಡಿದ್ದೀನಿ ಫೋನ್ ಮಾಡಿ, ಶಾಪಲ್ಲಿ ಇರ್ತೀರಾ ಅಂತ. ಇರ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಅವತ್ತು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ನಮ್ಮದೇನೇ ಇದ್ದರೂ ಎಲ್ಲ ಮಾಡಿಕೊಡ್ತಾರೆ, ಸ್ಟಿಚ್ ರಿಲೇಟೆಡ್ಡು. ಹಾಗಾಗಿ ಇವತ್ತು ಅದನ್ನು ತಗೊಂಡೋಗ್ಬೇಕು. ಮತ್ತು ಇನ್ನೊಂದು ಲೆಹಂಗಾ ಬೈ ಮಾಡಿದ್ನಲ್ವ ಆನ್ಲೈನಲ್ಲಿ, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಜುಗಾಡ್ ಮಾಡಬೇಕಾಗಿದೆ. ದುಪ್ಪಟ್ಟದು ಮತ್ತು ನಂದು ಲೆಹಂಗನೂ ಲಂಗ
ಉದ್ದ ಆಗುತ್ತೆ, ಅದನ್ನು ಸ್ವಲ್ಪ ಮೋಟ ಮಾಡಿಸ್ಬೇಕು. ಅದೊಂದು ಕೆಲಸ ಇದೆ, ಅದಕ್ಕೆ ಹೋಗಿ ಬರಬೇಕು. ಅದಾದಮೇಲೆ ಆವಾಗ ಹೋಗೋವಾಗ ಸಿಗ್ತೀನಿ. ಬಟ್ಟೆ ಎಲ್ಲ ಮಡಚಿ ಇವಾಗ ನನ್ನ ರಿಮೈನಿಂಗ್ ಕೆಲಸ ಏನಪ್ಪ ಅಂದರೆ ಬಟ್ಟೆ ಮಡಚೋದು, ಅದನ್ನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು. ಹೊಟ್ಟೆ ಹಸಿತೈತಲ್ಲ, ಹಂಗಾಗಿ ಬನ್ನಿ ಅದೆಲ್ಲ ಆದಮೇಲೆ ಸಿಗ್ತೀನಿ. ಇವಾಗ ಹೊರಟೆ ಟೈಲರ್ ಶಾಪ್ ಹತ್ರ. ಇಲ್ಲಿ ಒಂದು ಗಿಡ ಇದೆ ನಮ್ಮ ಮನೆ ಹತ್ರನೇ. ಇದ್ರ ಹೆಸ್ರು ಏನು ಅಂತ ಕಮೆಂಟ್ ಮಾಡಿ. ನಾವು ಸಣ್ಣ ಹುಡುಗರಿಂದನೂ ಈ ಗಿಡ ನೋಡಿದ್ದೀವಿ. ಹೂವು ಅಂತೂ ಸೂಪರಾಗಿರುತ್ತೆ, ನೋಡ್ತಾ ಇರ್ಬೋದು. ಇದೇ ಡಿಫ್ರೆಂಟಾಗಿದೆ, ಕೇಸರಿ ಕಲರು. ಇದ್ರ ಮಧ್ಯೆ ಅದೇನು ಕಾಯಿ ಇದೆಯಲ್ಲ, ಅದೇನು ಅದರಲ್ಲಿ ನೀರು ಬರುತ್ತೆ. ಅದನ್ನೆಲ್ಲ ತಗೊಂಡು ಆಟ ಆಡ್ತಿದ್ವಿ ಒಬ್ರಿಗೊಬ್ರು ಹಾಕ್ಕೊಂಡು. ಇದ್ರ ಮರದ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ತುಂಬಾ ಚೆನ್ನಾಗಿದೆ, ಹೂವು ಅಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಇದು. ಟೈಲರ್ ಶಾಪಿಗೆ ಏನು ಹೋಗಿದ್ನಲ್ಲ, ಅಲ್ಲಿಂದ ಮುಗಿಸ್ಕೊಂಡು ಬಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು 5 ಗಂಟೆ ಆಗಿದೆ ಆಲ್ರೆಡಿ. ಅದಕ್ಕೆ ಅಡುಗೆ ಮಾಡೋಣ ಅಂತೇಳಿ ಇವತ್ತು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ಅಡುಗೆಗೆ, ರಾತ್ರಿ ಊಟಕ್ಕೆ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ ನುಗ್ಗೆಕಾಯಿ ಸಾರು ಮಾಡೋದಕ್ಕೆ ಇದು ಬೇಯಿಸಿರೋ ಅಂಥ ಬೇಳೆ ಮತ್ತು ಟೊಮೊಟೊನ ಕುಕ್ಕರಿಗೆ ಹಾಕಿ ಒಂದು 3-4 ವಿಷಲ್ ತರಿಸಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಬೋದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು ಅನ್ನೋದೇ ಬರುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಅಥವಾ ನೀವು ಸಾಂಬಾರು ಪುಡಿ ಅಂದರೆ ಖಾರದ ಪುಡಿ ಸಾಂಬಾರು ಪುಡಿ ಮಿಕ್ಸ್ ಮಾಡಿದರೆ ಆ ಥರನಾದರೂ ಹಾಕ್ಬೋದು, ಬೇರೆ ಬೇರೆನಾದರೂ ಹಾಕ್ಬೋದು. ನಿಮ್ಮ ಮಸಾಲೆ ಎಷ್ಟು ಬೇಕೋ ಅಷ್ಟು, ಸಾರಿಗೆ ಎಷ್ಟು ಸಾರು ಮಾಡ್ತಿದ್ದೀರಾ ಮತ್ತು ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ಹಾಕ್ಬೋದು. ಇಷ್ಟೇ ಹಾಕ್ಕೊಂಡಿರೋದು ಮಸಾಲೆ ರುಬ್ಬೋದಕ್ಕೆ. ಟೊಮೊಟೊ ಏನು ಹಾಕಿಲ್ಲ, ಬೇಯಿಸೋಕೆ ಹಾಕಿದ್ದೀನಿ ಅಲ್ಲ, ಹಂಗಾಗಿ ಹಾಕಿಲ್ಲ. ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ, ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಅಷ್ಟೇ. ಇದು ರುಬ್ಬೋದು ಮಸಾಲೆ. ಮತ್ತು ಇದು ನುಗ್ಗೆಕಾಯಿ, ಮೇಯ್ನು ನುಗ್ಗೆಕಾಯಿ ಸಾರಿ ಇಂಗ್ರೀಡಿಯೆಂಟ್ ಇದೆ. ನುಗ್ಗೆಕಾಯಿನ ಈ ಥರ ನಾರನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಬೇಕು, ಒಗ್ಗರಣೆ ಮಾಡಬೇಕು. ಅದೇ ಬೇಳೆ ಮತ್ತು ಟೊಮೊಟೊ ಬೇಯಿಸಿರೋ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಾಯಿತು. ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದು ಬೇಳೆ, ಟೊಮೊಟೊ ಮತ್ತು ನುಗ್ಗೆಕಾಯಿ, ಮೇನ್ ಇಂಗ್ರೀಡಿಯೆಂಟ್ ನುಗ್ಗೆಕಾಯಿನ ಹಾಕಿ ಕುದಿಯೋಕ್ಕೆ ಇಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ನಾವು ರುಬ್ಕೊಂಡಿದ್ದೀವಲ್ಲ ಖಾರ, ಅದನ್ನು ಆ್ಯಡ್ ಮಾಡಬೇಕು. ತೋರಿಸ್ತಿದ್ದೀವಿ ಎಲ್ಲ ಆದಮೇಲೆ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಫ್ರೈ ಆಗಿತ್ತು, ನುಗ್ಗೆಕಾಯಿ ಹಾಕಿ ಒಂದೇ ಒಂದು ನಿಮಿಷ ಬಾಡಿಸ್ಕೊತೀನಿ. ಅದಾದಮೇಲೆ ಬೇಳೆ ಟೊಮೊಟೊ ಬೇಯಿಸಿರೋದು ಮತ್ತು ರುಬ್ಬಿರೋ ಖಾರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ತೋರಿಸ್ತೀನಿ. ಉಪ್ಪು ಹಾಕೋದ್ಮೇಲೆ ಸಾರನ್ನು ಕೂಡಿಸಿ ಮತ್ತು ಅದರಲ್ಲೇ ನುಗ್ಗೆಕಾಯಿ ಬೇಯಿಸಿದ್ರೆ ಆಯಿತು, ರೆಡಿ ಆಗೋಯ್ತು ನುಗ್ಗೆಕಾಯಿ ಸಾಂಬಾರು. ಇವಾಗ ರುಬ್ಬಿರೋ ಖಾರ ಮತ್ತು ಇದು ಟೊಮೊಟೊ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸಾಂಬಾರು ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ನುಗ್ಗೆಕಾಯಿ ಬೇಯೋವರೆಗೂ, ಗೊತ್ತಾಗುತ್ತಲ್ಲ ನಿಮಗೆ ಯಾವ ಥರ ಬೇಯಬೇಕು ಅಂತ, ಆ ಥರ ಬೇಯೋವರೆಗೂ ಕುದಿಸ್ಕೊಂಡ್ರೆ ಆಯಿತು. ಯಾವುದೇ ಕಾರಣಕ್ಕೂ ನುಗ್ಗೆಕಾಯಿನ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ವಿಷಲ್ ಕೂಗಿಸ್ಬೇಡ್ರಿ. ಕುಕ್ಕರಲ್ಲಿ ನುಗ್ಗೆಕಾಯಿ ಸಾರು ಚೆನ್ನಾಗಾಗಲ್ಲ, ಎಲ್ಲ ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ನುಗ್ಗೆಕಾಯಿ. ಇದೇ ಥರ ಕುದಿಸಿ ಮಾಡಬೇಕು ನುಗ್ಗೆಕಾಯಿ ಸಾಂಬಾರನ್ನ. ನಾನು ಅದಕ್ಕೆ ಬೇಳೆ ಮತ್ತು ಟೊಮೆಟೊನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದು. ನೋಡ್ತಾ ಇರ್ಬೋದು ಇಲ್ಲಿ ಹಿಂಗೆ ಬೇಯ್ತಾಯಿತ್ತು. ಇನ್ನೂ ಸಿಹಿಯಾಗೈತೆ ನುಗ್ಗೆಕಾಯಿ. ಬೆಂದಿರೋದು ಥರ ಕಲರ್ ಗೊತ್ತಾಗುತ್ತಲ್ಲ, ಅಷ್ಟೊತ್ತವರೆಗೂ ಬೇಯಬೇಕಿದು. ಒಂದು 10 ನಿಮಿಷ ಆಗುತ್ತೆ ಬೇಯೋದು. ಬೇಯ್ತಾ ಇರಲಿ. ಈ ಕಡೆ ಸೈಡಲ್ಲಿ ಅನ್ನಕ್ಕೆ ಇಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ದೀಪ ಹಚ್ಚೋಕೆ ಹೋಗ್ತೀನಿ. ಪೂಜೆ ಮಾಡಬೇಕು, ಸಂಜೆ ಪೂಜೆ. ಹಾಗಾಗಿ ಇನ್ನೇನು ನಮ್ಮ ಅತ್ತೆ ಮಾವ ಬರ್ತಾರೆ, ನಮ್ಮ ಅಪ್ಪ ಅಮ್ಮ ತೋಟದಿಂದ, ಅವರಿಗೆ ಟೀ ಮಾಡಿಕೊಡ್ಬೇಕು. ಯಾಕೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಅಂತಾರೆ, ಬೇಗ ಅಡುಗೆ ಮಾಡಿ ಇಟ್ಬಿಟ್ರೆ ಆಮೇಲೆ ಅವ್ರ ಜೊತೆ ಬಂದಾಗ ಕೂತ್ಕೊಂಡು ಮಾತಾಡ್ಬೋದು. ಹಂಗಾಗಿ ಬೇಗ ಅಡುಗೆ ಮಾಡ್ತಾಯಿದ್ದೀನಿ.
ತುಂಬ ಲೇಟಾಗಿ ಹೋದರೆ ನನಗೂ ಇಂಟ್ರೆಸ್ಟೇ ಇರೋಲ್ಲ ಆಮೇಲೆ ಅಡುಗೆ ಮಾಡೋದಕ್ಕೆ. ಅವರೆಲ್ಲ ಕುಂತಿರ್ತಾರೆ, ನಾನು ಹೆಂಗೆ ಅಡುಗೆ ಮಾಡೋದಲ್ವಾ, ಇವಾಗ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೆ ಎಲ್ಲ ಈಗಲೇ ಬೇಗ ಮಾಡಿರ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಇದಂತೂ ನಮ್ಮ ಮನೆಯವ್ರಿಗೆ ಫೇವ್ರೆಟ್ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಯಾವಾಗಲೂ ನುಗ್ಗೆಕಾಯಿ ಸೀಸನ್ನಲ್ಲೆಲ್ಲ ಮಾಡ್ತಾನೇ ಇರ್ತೀನಿ ನಾನಂತೂ. ನೀವು ಟ್ರೈ ಮಾಡಿದ್ದೀರಾ ಅಂತ ಮಾಡ್ತೀರಾ? ನಿಮಗೂ ನುಗ್ಗೆಕಾಯಿ ಸಾಂಬಾರು ಅಂದರೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಚೆನ್ನಾಗಿ ಬೇಯಲಿ. ಇವಾಗ ಅನ್ನಕ್ಕೆ ಇಡ್ತೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೊಬೋದು. ಉಪ್ಪು ಸಾಲದೆ ಬಂದರೆ ಉಪ್ಪು ಹಾಕ್ಬೋದು, ಖಾರ ಕಡಿಮೆ ಇದ್ದರೆ ಖಾರನೂ ಆ್ಯಡ್ ಮಾಡ್ಕೊಬೋದು. ಖಾರದ ಪೌಡರ್ನ ನೋಡಿ ಕುದಿಸ್ಕೊಬೋದು. ಒಬ್ಬರು ನೋಡೋಲ್ಲ, ಅಂದಾಜಾಗಿ ಹಂಗೆ ಕರೆಕ್ಟಾಗಿ ಹಾಕ್ತೀವಿ ಅಂದ್ರೆ ನೋಡೋದೇ ಅವಶ್ಯಕತೆ ಏನೂ ಇರಲ್ಲ. ಫೈನಲಿ ಸಾಂಬಾರು ಆಯಿತು, ನನ್ನ ಪೂಜೆನೂ ಮುಗೀತು. ಒಂದು 10 ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ. ಅನ್ನನೂ ಆಯಿತು, ಸಾಂಬಾರು ಆಯಿತು. ಇವಾಗ ನೋ ಟೆನ್ಷನ್ ಫ್ರೀ. ಇವಾಗ ಸಮಯ ಆಗಿದೆ 5:40. ಅವ್ರು ಇನ್ನೂ ಬಂದೇ ಇಲ್ಲ. ಬಂದಮೇಲೆ ಟೀಗೆ ಇಟ್ಕೊಡ್ತೀನಿ. ಏನಮ್ಮ ಇಷ್ಟು ಬೇಗ ಅಡುಗೆ ಮಾಡಿದ್ಯಾ ಅಂತಾರೆ. ನೋಡೋಣ ಏನಂತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಟೀ ಮಾಡಿಕೊಟ್ಟು ಒಂದು ಸ್ವಲ್ಪ ಮಾತಾಡಿ ಅಷ್ಟೇ ನಮ್ಮ ಮನೆಯವರು ಬರ್ತಾರೆ. ಸೊ ಅಡುಗೆ ಎಲ್ಲ ಮುಗೀತಲ್ಲ, ದೀಪನೂ ಎಲ್ಲ ಹಚ್ಚಿದ್ದಾಯಿತು. ಇವಾಗ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ನಿಂತು ಈಗ ಒಂದು ಬರ್ಡ್ ಬರುತ್ತೆ, ಅದು ಬರುತ್ತಾ ಏನೋ ಅಂತ ನೋಡ್ತಾ ಇದ್ದೀನಿ. ಇನ್ನೇನು ನಮ್ಮ ಮನೆಯವರು ಬರ್ತಾರೆ. 5:45 ಬರುತ್ತೆ ಬಸ್ಸು ಅಂತ ಹೇಳಿದ್ದಾರೆ. ಒಂದು 1/4 ಗಂಟೆ, ಒಂದು 6 ಗಂಟೆ ಹಂಗೆ ಬರ್ತಾರೆ. ಇನ್ನೇನು ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ ತೋಟದಿಂದ. ಇನ್ನೇನು ಇಷ್ಟೊತ್ತಿಗೆ ಹೊರಟಿರ್ಬೋದು, ಬರ್ತಿರ್ತಾರೆ, ಆನ್ ದ ವೇ ಇರ್ತಾರೆ. ಅವರಿಗೆ ಟೀ ಮಾಡಿಕೊಡ್ಬೇಕು. ಇವತ್ತು ಬೇಗ ಎಲ್ಲ ಅಡುಗೆ ಮಾಡಿದ್ದೀನಿ, ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ಬಂದರು ನೋಡಿ ಕೆಳಗಡೆ. ಹಂಗಂತಿದ ತಕ್ಷಣವೇ ಇವಾಗ ಅವರಿಗೆ ಟೀ ಮಾಡಿಕೊಡ್ಬೇಕು. ಇವತ್ತೆಲ್ಲ ಬೇಗ ಕೆಲಸ ಮುಗ್ದೈತಲ್ಲ, ಏನು ಅಂತ ಕೇಳ್ತಾರೋ ಏನೋ ಅಂತ ನೋಡೋಣ. ಏನಿಷ್ಟು ಬೇಗ ಆಗಿದೆ ಅಂತ. ಅವ್ರು ಬಂದ್ರಾಗ ಹೋಗೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಊಟ ಎಲ್ಲ ಮುಗಿಸಿ ನಮ್ಮ ಮನೆಯವರು ಟಾಕ್ಸಿಕ್ ಮೂವಿನ ನೋಡೋಕ್ಕೆ ಹೋದರು. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಅರಿಶಿನ ಕುಂಕುಮ ರಂಗೋಲಿ ಹೂವನ್ನೆಲ್ಲ ಇಡ್ತೀನಿ. ನಾಳೆ ಅಂದರೆ ಮಂಗಳವಾರ ಶುಕ್ರವಾರ ಇದೇ ಥರ ಇಡ್ತೀನಿ ನಾನು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಲ್ಲ, ಅದಕ್ಕಾಗಿ ನೀಟಾಗೆಲ್ಲ ಫಸ್ಟೇ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಥರ ಗಜಿ ಬಿಜಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ದಿನಾನು ಇದೇ ಥರ ಮಾಡ್ತೀನಿ. ಹಬ್ಬದ ದಿನವೂ ಹಿಂಗೆ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತೀನಿ. ನಾನು ಪ್ರತಿದಿನ ಇದೇ ಥರ ರಾತ್ರಿ ಮಲಗೋವಾಗಲೇ ಈ ಥರ ಕ್ಲೀನ್ ಮಾಡಿ ಇಟ್ಕೊತೀನಿ. ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರುತ್ತೆ ಅಡುಗೆ ಮಾಡೋದಕ್ಕೆ ಬರೋದಕ್ಕೆ. ಹಂಗಾಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅನ್ನೋ ವೀಡಿಯೋನ ಶೇರ್ ಮಾಡ್ತೀನಿ. ಅದಂತೂ ಮಿಸ್ ಮಾಡ್ದಲೇ ನೋಡಿ ಆಯಿತಾ.